ಆಡಳಿತಕ್ಕೆ ಚುರುಕು, ಅಭಿವೃದ್ಧಿಗೆ ಒತ್ತು. ಡಿಕೆಶಿ ಅಲರ್ಟ್ ಆಗಿದ್ದಾರೆ. ಸಿಎಂ ಆದ 2ನೇ ದಿನವೇ ಆಡಳಿತ ಯಂತ್ರಕ್ಕೆ ಡಿಕೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ನೋಡಿ, ಇವತ್ತು ಸಭೆ ನಡೆಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅಧಿಕಾರಿಗಳನ್ನ ಒಳಗೊಂಡಂತೆ ಸಭೆ ನಡೀತಾ ಇದೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತಹ ಪ್ರಯತ್ನ. ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಡಿಕೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಎಲ್ಲ ಇಲಾಖಾ ಕಾರ್ಯದರ್ಶಿಗಳ ಜೊತೆ ಡಿಕೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕೆಲ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಆಡಳಿತ ಇರಬೇಕು, ಯಾವ ರೀತಿ ಪೊಲೀಸರು ಅಥವಾ ಅಧಿಕಾರಿಗಳು ಕರ್ತವ್ಯವನ್ನ ನಿರ್ವಹಿಸಬೇಕು, ಇಲಾಖಾವಾರು ಅಧಿಕಾರಿಗಳ ಜವಾಬ್ದಾರಿ ಯಾವ ರೀತಿ ಇರಬೇಕು, ಅದನ್ನ ಯಾವ ರೀತಿ ನಿಭಾಯಿಸಬೇಕು, ಇದೆಲ್ಲವನ್ನ ಕೂಡ ಒತ್ತು ಕೊಟ್ಟು ಇವತ್ತು ಸಭೆಯನ್ನ ನಡೆಸ್ತಾ ಇದ್ದಾರೆ. ಇಲಾಖಾವಾರು ಅಧಿಕಾರಿಗಳನ್ನ ಒಳಗೊಂಡಂತೆ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಒಂದಷ್ಟು ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತಹ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಉತ್ತಮ ಆಡಳಿತದ ದೃಷ್ಟಿಯಿಂದ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ಪಡಿತಾ ಇದ್ದಾರೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ ಸಿಎಂ ಡಿಕೆಶಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಸರ್ಕಾರದ ಸುಗಮ ಆಡಳಿತಕ್ಕೆ ಅಧಿಕಾರಿಗಳೇ ಬೆನ್ನೆಲುಬು. ಅಧಿಕಾರಿಗಳು ಸಾರ್ವಜನಿಕರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸಬೇಕು. ಸರ್ಕಾರದ ಯೋಜನೆಗಳನ್ನ ಸಮರ್ಥವಾಗಿ ಜನರಿಗೆ ತಲುಪಿಸಬೇಕು. ಅಭಿವೃದ್ಧಿ ಹಾದಿಗೆ ಮೆಟ್ಟಿಲಾಗಿ ಜನ ಮೆಚ್ಚುವಂತೆ ಕೆಲಸ ಮಾಡಿ. ಸರ್ಕಾರಕ್ಕೂ ಒಳ್ಳೆ ಹೆಸರು ತನ್ನಿ, ನೀವೂ ಹೆಸರು ಮಾಡಿ. ಸಭೆಯಲ್ಲಿ ಅಧಿಕಾರಿಗಳಿಗೆ ಈ ರೀತಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನೋದು. ನೋಡಿ, ಜನಸಾಮಾನ್ಯರಿಗೆ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಮೊದಲನೇದಾಗಿ ಅವರು ಬಾಗಿಲು ತಟ್ಟೋದು, ಅಧಿಕಾರಿಗಳನ್ನ ಮೀಟ್ ಮಾಡ್ತಾರೆ. ಅಧಿಕಾರಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾರೆ. ಆದ್ರೆ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಬೇಕು. ಯಾಕಂದ್ರೆ ಜನಪ್ರತಿನಿಧಿಗಳು ಜನಸಾಮಾನ್ಯರ ಕೈಗೆ ಸಿಗೋದೇ ಇಲ್ಲ ಬಿಡಿ. ಅಧಿಕಾರಿಗಳು ಆಯಾ ಜವಾಬ್ದಾರಿಯನ್ನ ಅವರು ನಿರ್ವಹಿಸಿದ್ದೇ ಆದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗೋದಿಲ್ಲ. ಸಾರ್ವಜನಿಕರ ಕಷ್ಟಗಳಿಗೆ ತಕ್ಷಣ ಅವರು ಸ್ಪಂದಿಸಬೇಕು. ಸರ್ಕಾರ ಸುಗಮವಾಗಿ ನಡಿಬೇಕು ಅಂತ ಅಂದ್ರೆ ಅದಕ್ಕೆ ಆಡಳಿತಕ್ಕೆ ಬೆನ್ನೆಲುಬಾದಂತವರು ಅಧಿಕಾರಿಗಳು. ಹೀಗಾಗಿ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಬೇಕು. ಒಳ್ಳೆ ಸಮಸ್ಯೆಗಳನ್ನ ಆಲಿಸಿ ಜನರನ್ನ ಒಂದ್ ರೀತಿ ತಮ್ಮ ಕಡೆಗೆ ಅಂದ್ರೆ ಅಧಿಕಾರಿಗಳ ಒಟ್ಟಿಗೆ ಸೇರ್ಕೊಂಡು ಕೆಲಸವನ್ನ ಮಾಡುವಂತಹ ಕೆಲಸಗಳು ಆಗ್ಬೇಕು ಅಂತ ಮೊದಲ ಸಂಪುಟದಲ್ಲಿ ಒಪ್ಪಿಗೆ ಪಡೆದ ಯೋಜನೆಯನ್ನ ಜಾರಿಗೆ ತನ್ನಿ. ಸಿಎಂ ಡಿಕೆ ನೇತೃತ್ವದ ಹಿರಿಯ ಅಧಿಕಾರಿಗಳ ಸಭೆ ಸದ್ಯ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಿಎಂ ಡಿಕೆ ನೇತೃತ್ವದ ಹಿರಿಯ ಅಧಿಕಾರಿಗಳ ಸಭೆ ಈಗ ಮುಕ್ತಾಯವಾಗಿದೆ ಅನ್ನುವಂತಹ ಮಾಹಿತಿ. ನೋಡಿ, ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲ ಹಿರಿಯ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನು ಅಧಿಕಾರಿಗಳ ಜೊತೆ ಸಭೆಗೂ ಮುನ್ನ ಮಾತನಾಡಿದ ಡಿಕೆ, ನಾನು ಸಿಎಂ ಆಗಬೇಕು ಅಂತ ಜನರ ಆಸೆ ಇತ್ತು, ಆಗಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಈ ಮಾತನ್ನ ಹೇಳಿ ಸಭೆಗೆ ತೆರಳಿದ್ರು. ನಿಮ್ಮ ಆಸೆನೋ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೋ ಇತ್ತು, ನಿಮ್ಮ ಆಸೆನೋ ನಾನು ಆಗ್ಬೇಕು ಅಂತಿತ್ತು, ಜನ ಆಸೆನೋ ಇತ್ತು, ನಿಮ್ಮ ಆಸೆನೋ ನಾನು ಆಗ್ಬೇಕು ಅಂತಿತ್ತು. ಇದೆಲ್ಲದರ ನಡುವೆ ಡಿಕೆ ಅವರ ಉತ್ತರ ದಿಕ್ಕಿನ ಬರ್ಮ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ನೋಡಿ, ಪದಗ್ರಹಣ ಸಂದರ್ಭ ಇರಬಹುದು, ಈಗ ನಡೀತಾ ಇರುವಂತಹ ಸಭೆಯ ವಿಚಾರ ಆಗಿರಬಹುದು. ನಿನ್ನೆ ದಕ್ಷಿಣ ದಿಕ್ಕಲ್ಲೇ ಕೂತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಡಿಕೆ ಶಿವಕುಮಾರ್. ಇನ್ನು ಮುಂದೆ ಉತ್ತರ ದಿಕ್ಕಿಗೆ ಮಾಡಬೇಕು ಅಂತ ಹೇಳಿ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಇಂದು ಸಭಾಂಗಣದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕೂತಿದ್ದಾರೆ ಡಿಕೆ ಶಿವಕುಮಾರ್. ಹಿರಿಯ ಅಧಿಕಾರಿಗಳ ಜೊತೆ ಉತ್ತರದತ್ತ ಮುಖ ಮಾಡಿ ಆಸನ ಅಲಂಕರಿಸಿದ್ದಾರೆ. ನೋಡಿ, ಯಾರು ಮಾಡೋದು ನೆಕ್ಸ್ಟ್ ಟೈಮ್ ಇಂದ ಉತ್ತರಕ್ಕೆ ಮಾಡಬೇಕು. ಇದು ಹಂಗೆ ನೆಕ್ಸ್ಟ್ ಟೈಮ್ ನಾನು ಉತ್ತರಕ್ಕೆ ಮುಖ ಮಾಡಬೇಕು. ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ ನನಗೆ.
ಹಿಂದೆ ಯಾರು ಕೂತ್ಕೋಬಾರ್ದು? ಇವರೇ, ನಾನು ಹಿಂದೆ ಯಾರು ಕೂತ್ಕೋಬಾರ್ದು, ಯಾರು ಕೂತ್ಕೋಬಾರ್ದು. ತ್ಯಾಗರಾಜ್, ಯಾರು ಕೂತ್ಕೋಬಾರ್ದು ನಾನು ಹಿಂದೆ. ಬೇರೆ ಲೀಡರ್ಗಳು ಯಾರು ಇರಬಾರ್ದು. ಬರೀ ನಮ್ಮ ಆಫೀಸರ್ಸ್ ಯಾರು ಒಬ್ಬರು ಇಬ್ಬರು ಇದ್ರೆ ಅಷ್ಟೇ, ನಥಿಂಗ್. ಫೋಟೋಗೆ ಫೋಸ್ ಕೊಟ್ಕೊಂಡು ನೋಡಿ ಯಾರೇ ಇದು ಮಾಡೋರು ನೆಕ್ಸ್ಟ್ ಟೈಮಿಂದ ಉತ್ತರಕ್ಕೆ ಮಾಡಬೇಕು. ಇದು ಹಂಗೆ ನೋಡಬಹುದು ಡಿ ಕೆ ಶಿವಕುಮಾರ್ ಅವರು ಈ ವಾಸ್ತುವನ್ನ ಎಷ್ಟು ಫಾಲೋ ಮಾಡ್ತಾರೆ ಅಂತ ಹೇಳಿ. ಯಾವಾಗ ಸಿಎಂ ಪಟ್ಟ ಏರುತ್ತೆ ಅಂತ ಹೇಳಿ ಗೊತ್ತಾಯ್ತು, ಅಂದ್ರೆ ಸಿಎಂ ಪಟ್ಟ ಸಿಗುತ್ತೆ ಅಂತ ಹೇಳಿ ಗೊತ್ತಾಯ್ತು, ಆ ಸಂದರ್ಭದಲ್ಲೂ ಕೂಡ ವಾಸ್ತು ತಜ್ಞರನ್ನ ಭೇಟಿ ಮಾಡಿದ್ರು. ಜೊತೆಗೆ ವಿಧಾನಸೌಧದ ಕೊಠಡಿಯ ಸಂದರ್ಭ ಅಲ್ಲಿ ವೀಕ್ಷಣೆ ಮಾಡಿದಂತಹ ಸಂದರ್ಭ ಆಗಿರ್ಬೋದು. ಮತ್ತೆ ನಿನ್ನೆ ಅವರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿದ್ರು. ಆದ್ರೆ ಅಲ್ಲೇ ಅವರು ಸೂಚನೆಯನ್ನ ಕೊಡ್ತಾರೆ, ಇಲ್ಲ ಇನ್ನು ಮುಂದೆ ಉತ್ತರ ದಿಕ್ಕಿಗೆ ನಾನು ಮುಖ ಮಾಡುವಂತೆ ನನ್ನ ಆಸನವನ್ನ ಇಡಬೇಕು ಅನ್ನುವಂತಹ ಸೂಚನೆಯನ್ನ ಕೊಡ್ತಾರೆ. ಅದರಂತೆ ಇವತ್ತು ಸಭೆ ನಡೀತಾ ಇದೆಯಲ್ಲ, ಅದು ಉತ್ತರ ದಿಕ್ಕಿಗೆ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಉತ್ತರ ದಿಕ್ಕಿನಿಂದಲೇ ಆ ದ್ವಾರವನ್ನ ಪ್ರವೇಶ ಮಾಡಿದಂತಹ ಸಂದರ್ಭವನ್ನ ಕೂಡ ನಾವು ಗಮನಿಸಬಹುದು. ಅಂದ್ರೆ ಈಗ ಈ ವಾಸ್ತು ತಜ್ಞರು ಹೇಳಿದಂತೆ, ಅವರ ಸ್ವಾಮೀಜಿಗಳು ಹೇಳಿದ ಪ್ರಕಾರವೇ ಡಿ ಕೆ ಶಿವಕುಮಾರ್ ಅವರು ನಡ್ಕೊಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಉತ್ತರ ದ್ವಾರದ ಮುಖಾಂತರವೇ ಅವರು ಎಂಟ್ರಿ ಕೊಡ್ತಾರೆ. ಅದೇ ಉತ್ತರ ದಿಕ್ಕಿನಲ್ಲೇ ಅವ್ರು ಕುತ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಕೊಡ್ತಾರೆ.